ಐಗಾಸಲ ನಮಸ್ಕಾರ, ನೀವು ನೋಡ್ತಿದ್ದೀರಾ VL8. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಅದು ಬಿಗ್ ಬಾಸ್ ಅವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಸೊ ಪ್ರೊಮೋನ ನೋಡ್ಕೊಬರೋಣ ಬನ್ನಿ ಗಾಯ್ಸ್. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ಅವರೆಲ್ಲ ನನ್ನ ಹಳೆ ವಿಡಿಯೋ ಒಂದು ಬಿಟ್ಟಿದ್ದೀನಿ. ಸೊ ಅದು ಹೇಗೆ ವೋಟ್ ಮಾಡೋದು ಅಂತ ಸೊ ಆ ವಿಡಿಯೋದಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಪ್ರೊಮೋನ ನೋಡ್ಕೊಬರೋಣ ಬನ್ನಿ ಗಾಯ್ಸ್. ಮೊದಲು ಸರಳತೆಗೆ ಮತ್ತೊಂದು ಹೆಸರೇ ಮೋಕ್ಷಿತ. ಈ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿಯಾಗಿ ಉತ್ತಮ ತ್ರಿವಿಕ್ರಮ, ಆಟ ಆಡೋದ್ರಲ್ಲಿ ಉತ್ತಮೋತ್ತಮ ತ್ರಿವಿಕ್ರಮ. ಬಿಗ್ ಬಾಸ್ನ ಈ ಸೀಸನ್ಗೆ ಒಂದು ಹೊಸ ಸ್ವರವನ್ನು ತಂದುಕೊಟ್ಟ ಗ್ರಾಮೀಣ ಪ್ರತಿಭೆ ಹನುಮಂತ. ದೋಸ್ತ, ನಿನಗೆ ಮನದಾಳದ ಅಭಿನಂದನೆಗಳು. ಇಂದು ರಾತ್ರಿ 9:30 ಸೊ ಪ್ರೊಮೋ ಆಗಿದೆ ಅಂತ ಕಮೆಂಟ್ ಹಾಕಿ ಗೈಸ್, ನೋಡೋದ ಹೇಗಿದೆ ಅಂತ ನಿಮ್ಮ ಪ್ರಕಾರ. ಸೊ ಈ ಪ್ರೊಮೋದ ಉದ್ದೇಶ ಏನಪ್ಪ ಅಂದರೆ ಅದು ಆಚೆ ಕಡೆಯಿಂದ ಜನರು ಬಂದಿದ್ದಾರೆ. ಸೊ ಇವ್ರು 3 ಜನಕ್ಕೆ ಫ್ಯಾನ್ಸ್ ಬಂದಿದ್ದಾರೆ. ಸೊ ಇನ್ನೂ ಕರೆಸ್ತಾರೆ, ಬಟ್ ಇವ್ರು 3 ಜನ ಫಸ್ಟು ಕರೆಸಿದ್ದಾರೆ. ಮೊದಲನೇದಾಗಿ ಮೋಕ್ಷಿತಾ ಅವರ ಫ್ಯಾನ್ಸ್ಗಳು ಬಂದಿದ್ದಾರೆ. ಸೊ ಎರಡನೇದಾಗಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗಳು ಬಂದಿದ್ದಾರೆ ಗೈಸ್. ಸೊ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಫ್ಯಾನ್ಸ್ಗಳನ್ನ ಒಳಗಡೆ ಕಳಿಸ್ತಾ ಇದ್ದಾರೆ ಮತ್ತು ಅವ್ರ ಬಗ್ಗೆ ಹೇಳೋದು. ಬಿಗ್ ಬಾಸ್ ಅವರು ಅಭಿನಯನ ಕೋರ್ತಾರೆ ಕಂಟೆಸ್ಟೆಂಟ್ಗೆ. ಸೊ ಮೂರನೇದಾಗಿ ಯಾರು ಬಂದಿದ್ದಾರೆ ಅಂದರೆ ಅದು ಹನುಮಂತ ಅವರ ಫ್ಯಾನ್ಸ್ ಮೂರನೇದಾಗಿ ಬಂದಿದ್ದಾರೆ ಗೈಸ್. ಸೊ ನಿಮ್ಮ ಪ್ರಕಾರ ಟಾಪ್ 3 ಯಾರು ಬರ್ಬೋದು ಮತ್ತು ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಯಾರಾಗ್ಬೋದು ಅಂತ ನಿಮ್ಮ ಪ್ರಕಾರ ಅನಿಸುತ್ತೆ? ಕಮೆಂಟ್ ಹಾಕಿ ಗೈಸ್, ನೋಡವ ಯಾರು ಹಾಕ್ತಾರೆ ಅಂತ. ಸೊ ದಯವಿಟ್ಟು ವೋಟ್ ಮಾಡಿದ್ದೀರೋರು ಹೋಗಿ ವೋಟ್ ಮಾಡಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್. ಈ ವಾರ ಮೊದಲನೇ ಎಲಿಮಿನೇಟ್ ಯಾರಾಗ್ತಾರೆ ಅಂತಲೂ ಬೇಗನೆ ತಿಳಿಸ್ಕೊಡ್ತೀನಿ ಗೈಸ್ ನಿಮಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ವೋಟ್ ಹಾಕಿಲ್ಲ ಅವರೆಲ್ಲ ವೋಟ್ ಹಾಕಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ನ ಗೆಲ್ಲಿಸಿ ಗೈಸ್. ಇದಾಗಿತ್ತು ಗೈಸ್ ಇವತ್ತಿನ ವಿಷಯ. ಇನ್ನೂ ಚಿನ್ನ ವಿಷಯಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಅದ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ.